ತೆಲಂಗಾಣದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ 24 ಜನ ಇಲ್ಲಿ ತನಕ ಬಲಿಯಾಗಿದ್ದಾರೆ. ಸರ್ಕಾರಿ ಬಸ್ಗೆ ಜಲ್ಲಿ ತುಂಬಿದ ಲಾರಿ ಒಂದು ಡಿಕ್ಕಿಯಾಗಿದೆ. ಸ್ಥಳದಲ್ಲೇ 24 ಜನ ಸಾವನ್ನಪ್ಪಿರೋದು. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಇಂಥದೊಂದು ಘಟನೆ ಆಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಜಲ್ಲಿ ಕಲ್ಲುಗಳ ಅಡಿ ಸಿಲುಕಿನೇ ಪ್ರಾಣ ಬಿಟ್ಟಿದ್ದರಂತೆ ಪ್ರಯಾಣಿಕರು. ರಂಗಾರೆಡ್ಡಿ ಜಿಲ್ಲೆಯ ಮಿರ್ಜಾಗುಡ್ಡದಲ್ಲಿ ಆಗಿರುವಂತಹ ದುರಂತ ಇದು. 24ಕ್ಕೂ ಹೆಚ್ಚು ಜನರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬಟ್ ಅಪಘಾತದ ತೀವ್ರತೆಯನ್ನು ಸೂಚಿಸ್ತಾ ಇದೆ ಎಲ್ಲಾ ವಿಜುವಲ್ಸ್ ಕೂಡ. ಲೋಡ್ ಗಟ್ಲೆ ಜಲ್ಲಿ ಕಲ್ಲು ಬಿದ್ದಿದೆ, ಮೂವ್ ಆಗೋಕ್ಕಾಗ್ತಾ ಇಲ್ಲ. ಸ್ಥಳಕ್ಕೆ ಬಂದು ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇರುವಂತಹ ರೀತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಡೆಡ್ಲಿ ಆಗಿದೆ ಅಪಘಾತದ ತೀವ್ರತೆ ಅಂತ. ಭಯಾನಕ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ಒಬ್ಬರದಂತೂ ಅಲ್ಲಿ ಆ ಮಹಿಳೆ ಮೂಮೆಂಟೇ ಇಲ್ಲ. ಇನ್ನು ಅವ್ರ ಹಿಂದೆ ಕೂತವರು ಕಂಪ್ಲೀಟ್ ಆಗಿ ರಕ್ತ ಸಿಕ್ತವಾಗಿದೆ. ಅದರಲ್ಲಿ ಎದ್ಬರಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ರೈಟ್ ಸೈಡಲ್ಲಿ ಇಡೀ ಲೋಡ್ ತುಂಬಿದಂತಹ ಆ ಟಿಪ್ಪರ್ ಲಾರಿಯ ಕಂಪ್ಲೀಟ್ ಆಗಿ ಆ ಜಲ್ಲಿ ಬಿದ್ದಿರೋದ್ರಿಂದ ಮೂಮೆಂಟೇ ಆಗ್ತಿಲ್ಲ ಕೆಲವರಿಗಲ್ಲಿ. ಅತಿ ವೇಗದಲ್ಲಿ ಬಂದ ಜಲ್ಲಿ ತುಂಬಿದ್ದ ಲಾರಿ ಬಸ್ಗೆ ಡಿಕ್ಕಿಯಾಗಿದೆ. ಏಕಾಏಕಿ ಬಸ್ನಲ್ಲಿದ್ದ ಪ್ರಯಾಣಿಕರ ಮೇಲೆ ಅಷ್ಟೂ ಜಲ್ಲಿ ಕಲ್ಲುಗಳು ಬಿದ್ದಿದೆ. ಜಲ್ಲಿ ಕಲ್ಲುಗಳ ಅಡಿಯಲ್ಲಿ 10ಕ್ಕೂ ಹೆಚ್ಚು ಜನ ಸಮಾಧಿಯಾಗಿದ್ರಂತೆ. 24 ಜನ ಇಲ್ಲಿ ತನಕ ಪ್ರಾಣ ಕಳ್ಕೊಂಡಿದ್ದಾರೆ. 1 ವರ್ಷದ ಮಗು ಇತ್ತಂತೆ. ದಾರುಣ ಇದು. 11 ಮಹಿಳೆಯರು ಸೇರಿ ಟೋಟಲ್ ಆಗಿ 24 ಜನ. ಅದರಲ್ಲಿ 1 ವರ್ಷದ ಮಗು. ಆಮೇಲೆ ಇನ್ನೂ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ರೆಸ್ಕ್ಯೂ ಆಪರೇಷನ್ ಕಂಪ್ಲೀಟ್ ಆಗಿದೆಯಾ? ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮೇಲಿಂದ ಮೇಲೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇಂಥ ಅಪಘಾತಗಳು ಆಗ್ತಾನೆ ಇದೆ, ಆದರೂ ಎಚ್ಚೆತ್ಕೊಳ್ಳೋ ಕೆಲಸ ಯಾರಿಂದಲೂ ಆಗ್ತಾ ಇಲ್ಲ ಅಂತ. ಮತ್ತೀಗ ಮೃತಪಟ್ಟವರು ಗಾಯಗೊಂಡವ್ರ ಬಗ್ಗೆ ಏನೇನು ಮಾಹಿತಿಗಳು ಸಿಕ್ಕಿದೆ? ಮಮತಾ, ಇವತ್ತು ಬೆಳಗಿನ ಜಾವ ಈ ಘಟನೆ ನಡೆದಿರುವಂಥದ್ದು. ಸರ್ಕಾರಿ ಬಸ್ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂಥ ಟಿಪ್ಪರ್ ಡಿಕ್ಕಿ ಹೊಡೆದಿರುವಂಥದ್ದು. ಆ ಜಲ್ಲಿಕಲ್ಲು ತುಂಬಿಕೊಂಡು ಹೊರಟಿದ್ದಂಥ ಈ ಒಂದು ಟಿಪ್ಪರ್ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ಬಸ್ ಕೆಳಕ್ಕೆ ಉರುಳಿತ್ತು. ಮತ್ತೆ ಟ್ರಕ್ ಕೂಡ ಬ್ಯಾಲೆನ್ಸ್ ತಪ್ಪಿ ಬಸ್ನ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಘಟನೆಯಲ್ಲಿ ಒಟ್ಟು ಈವರೆಗೂ 24 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದರಲ್ಲಿ 1 ವರ್ಷದ ಒಂದು ಮಗು, 11 ಜನ ಮಹಿಳೆಯರು ಸೇರಿ ಒಟ್ಟು 24 ಮಂದಿ ಮೃತಪಟ್ಟಿರುವಂಥದ್ದು. ಇದರಲ್ಲಿ 10ಕ್ಕಿಂತ ಹೆಚ್ಚು ಮಂದಿ ಜಲ್ಲಿಕಲ್ಲುಗಳ ಅವಶೇಷಗಳ ಅಡಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನ ಕಳ್ಕೊಂಡಿರುವಂಥದ್ದು. ಇನ್ನು ಕೆಲವರು ಬಸ್ನ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಪ್ರಾಣವನ್ನ ಕಳ್ಕೊಂಡಿರುವಂಥದ್ದು. ಆರಂಭದಲ್ಲಿ 20 ಜನ ಮೃತಪಟ್ಟಿದ್ರು. ಮತ್ತೆ ಆಸ್ಪತ್ರೆಗೆ ಸಾಗಿಸಿದ ಬಳಿಕ ಮತ್ತೆ 4 ಜನರು ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರುವಂಥದ್ದು. ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 10ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಒಂದು ಬಸ್ನಲ್ಲಿ 70ಕ್ಕಿಂತ ಹೆಚ್ಚು ಜನರು ಪ್ರಯಾಣವನ್ನ ಮಾಡ್ತಾ ಇದ್ರು. ಡಿಕ್ಕಿ ಹೊಡೆದ ರಭಸಕ್ಕೆ ಟ್ರಕ್ ಮತ್ತೆ ಬಸ್ ಎರಡೂ ಕೂಡ ಕೆಳಕ್ಕೆ ಉರುಳಿ ಈ ಒಂದು ಘಟನೆ ಆಗಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪರಿಹಾರ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ಏನು ಜೆಸಿಬಿ ಮೂಲಕ ರಸ್ತೆಯಲ್ಲಿ ಬಿದ್ದಂತ ಜಲ್ಲಿಕಲ್ಲುಗಳನ್ನು ತೆರವುಗೊಳಿಸುವಂತ ಕೆಲಸಗಳಾಗ್ತಾ ಇರುವಂತದ್ದು, ಮತ್ತೆ ಜಲ್ಲಿಕಲ್ಲುಗಳ ಅವಶೇಷಗಳ ಅಡಿಯಲ್ಲಿದ್ದಂತ ಮೃತದೇಹಗಳನ್ನು ಕೂಡ ಹೊರತೆಗೆಯುವಂತ ಕೆಲಸಗಳಾಗಿದ್ದಾವೆ. ಇದರ ಜೊತೆಗೆ ಗಾಯಾಳುಗಳನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.